ಅವ್ರೇ ಆಗಿಲ್ವಲ್ಲ, ಅದಕ್ಕೆ ಹಂಗ ಅಂತಾರ ಕಣೋ. ಅಯ್ಯೋ ನೀವು ಎಲ್ಲ ಒಂದ್ ನಿಮಿಷ ಕೇಳು. ಕುಮಾರಸ್ವಾಮಿ ಅವರು ಪೂರ್ಣ ಅವಧಿ ಅವ್ರು ಹೇಳಿದ್ರು 2018ರಲ್ಲೂ ಹೇಳಿದ್ರು, 23 ಹೇಳಿದ್ರು. ನನಗೆ ಫುಲ್ ಗೌರ್ಮೆಂಟ್ ಬರ್ತಾ ಇದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಪಾರ್ಟಿನ, ನಾನು ರಾಜಕಾರಣ ನಿವೃತ್ತಿ ಕೊಡ್ತೀನಿ ಅಂತ ನಿಮ್ಮ ಮುಂದೆಲ್ಲೇ ಹೇಳಿದ್ರು, ಟಿವಿಯವ್ರ ಮುಂದೆ. ಅವ್ರಿಗೆ ಏನಾಗಿದೆ, ಅವರು 2 ಬಾರಿನೂ ಫುಲ್ ಆಗ್ಲಿಲ್ಲ, ಅದಕ್ಕೆ ಅವ್ರಿಗೆ ಬೇರೆಯವರು ಆಗಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾರೆ. ಯಾರು ಎಂ ಬಿ ಪಾಟೀಲ್ ಫುಲ್ ಇರಲ್ಲ ಅಂತ ಹೇಳಿದ್ರ? ಸರ್, ಅವ್ರವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅಷ್ಟೇ. ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಂಡು. ಕಳೆದ 3 ವರ್ಷದಿಂದ ಬೀಚಿನಲ್ಲಿ 280 ಜನ ಸಾವನ್ನಪ್ಪಿದ್ದಾರೆ ತಡೆಗೋಡೆಯಿಂದ. ಈಗ ಮೊನ್ನೆ ಪಾಂಡುಪುರ ನಮ್ಮ ಶಿವಳ್ಳಿ ಭಾಗದಲ್ಲಿ ಆಯ್ತಲ್ಲ, ಅದಕ್ಕೆ ತಡೆಗೋಡೆನೂ ಸೇರಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಸ್ವಲ್ಪ ಕಾಂಟ್ರಾಕ್ಟ್ರು ಯಾರು ಅಂದರೆ ನಮ್ಮ ಮಾಜಿ ಸಚಿವರ ಕಡೆಯವರೇ, ಅವರ ತಮ್ಮನೇ ಯಾರು ಅಣ್ಣನ ಮಗನ ಕಾಂಟ್ರಾಕ್ಟ್ ಅಂತೆ, ಕೂಡಲೇ ಮಾಡಲಿಕ್ಕೆ ಹೇಳು ಅಂತ ಹೇಳಿದ್ದೀನಿ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ. ಸೊ ಮಾಡದೇ ಇದ್ದರೆ ಮುಂದೇನು ಅಂತ ಇಲಾಖೆ ಕ್ರಮ ತಗೊಳುತ್ತೆ. ಸೊ ಈ ಉಳಿದಂಥ ಎಲ್ಲೆಲ್ಲಿ ತುಂಬ ತುರ್ತಿದೆ ಅಲ್ಲಿ ಮಾಡಲಿಕ್ಕೆ, ಹಣ ಬಿಡುಗಡೆ ಮಾಡಲಿಕ್ಕೆ ಈ ಸಾರಿ ಈ ವಾರದಲ್ಲಿ ಬರ್ಬೋದು. ಬಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ರಿಲೀಸ್ ಮಾಡಲಿಕ್ಕೆ MD ಅವ್ರಿಗೆ ಹೇಳಿದ್ದೀನಿ. ತುಂಬ ತುರ್ತು ಕಡೆ, ಒಂದು ನಿಮಿಷ. ಬಟ್ ನಮ್ಮ ಯುವಕರಿಗೂ ಹೇಳ್ತೀನಿ, ನಮ್ಮ ಜಿಲ್ಲೆಯ ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಯುವಕರಿರಲಿ, ಯಾವುದೇ ರಸ್ತೆಯಲ್ಲಿ ಪ್ರಯಾಣ ಮಾಡೋಣಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಸರ್, ಅದು PWD ರಸ್ತೆ ಇರಬೇಕಾಗಿತ್ತು, ಸರ್ವಿಸ್ ರೋಡಲ್ಲಿ ರಸ್ತೆ ಮಾಡಿದ್ದಾರೆ, ಅದ್ರ ಬಗ್ಗೆ ಅದು ತಪ್ಪಿದೆ. VC ನಾಲಾ ರಸ್ತೆನ PWD ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀನು ಹೇಳ್ತಾ ಇದೀಯ PWD ರಸ್ತೆನ VC ನಾಲೆಗೆ ಕನ್ವರ್ಟ್ ಮಾಡಿದ್ದಾರೆ ಅಂತೀಯ. ಸೊ ಸರ್ವಿಸ್ ರಸ್ತೆ ಆಗಿರಬೇಕಾಗಿತ್ತು. ಸೊ ಅದನ್ನು ನಾನು ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಭಾಳ ಸಕ್ಸಸ್ಫುಲ್ ಆಗಿದೆ. ಅದು ಪೂರ್ತಿ ಇವತ್ತು ನಾಳೆ ಆದಮೇಲೆ ಗೊತ್ತಾಗುತ್ತೆ ಏನೇನು ಅಂತ. ಭಾಳ ಸಕ್ಸಸ್ಫುಲ್ಲಾಗಿ ಇದು ಇನ್ವೆಸ್ಟ್ ಕರ್ನಾಟಕ ಆಗಿದೆ. ಅಯ್ಯೋ ಬಿಡು ಮಂಜಣ್ಣ, ನಿಂಗೆ ಗೊತ್ತಿಲ್ಲದೆ ಇರೋದು ಏನಿದೆ.